ನಮಸ್ಕಾರ ವೀಕ್ಷಕರೇ, ಜಾಮಿಟ್ರಿ ಬಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಾಘ ಮಾಸ ಬಂತು ಅಂದರೆ ಸಾಕು, ಮಲೆನಾಡು ಸೀಮೆಯ ಚಿಕ್ಕಮಗಳೂರು, ಶಿವಮೊಗ್ಗ, ಸುತ್ತಮುತ್ತಲಿನ ಜಿಲ್ಲೆಯ ಊರುಗಳು ಈ ತಾಯಿಯ ಉತ್ಸವಕ್ಕೆ ತಯಾರಾಗ್ತಾರೆ. ಮುಖ್ಯವಾಗಿ ತರೀಕೆರೆ, ಕಡೂರು, ಬೀರೂರು, ಅಜ್ಜಂಪುರ, ಹೊಸದುರ್ಗ, ಶಿವನಿ ಮುಂತಾದ ಊರುಗಳಲ್ಲಿ ಮನೆ ಮನೆಯಲ್ಲೂ ಸಂಭ್ರಮದ ವಾತಾವರಣ ಶುರುವಾಗ್ಬಿಡುತ್ತೆ. ನೆಂಟರನ್ನ, ಸ್ನೇಹಿತರನ್ನ ಅಮ್ಮನ ಹಬ್ಬ ಮಾಡ್ತಾ ಇದ್ದೀವಿ, ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋದೇ ಒಂದು ಖುಷಿ. ವರ್ಷಕ್ಕೊಮ್ಮೆ ತುಂಬ ಅದ್ಧೂರಿಯಾಗಿ ಜಾತ್ರೆ ನಡೆಯೋ ಈ ದೇವಿಯ ದೇವಸ್ಥಾನ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅಂತರಗಟ್ಟೆ ಅನ್ನೋ ಊರಲ್ಲಿ. ಈ ತಾಯಿ ಇಲ್ಲಿಗೆ ಬಂದು ನೆಲೆಸಿದ್ದೇ ಒಂದು ವಿಶೇಷ ಕಾರಣದಿಂದ. ಮಾರಿಕಣಿವೆಯ ಮಾರಿ ದುರ್ಗಾದೇವಿ ಅವತಾರದಲ್ಲಿ ಈ ಊರಲ್ಲಿ ನೆಲೆಸಿದ ಕಾರಣ ಹಾಗೂ ಈ ಊರಿಗೆ ಅಂತರಗಟ್ಟೆ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದನ್ನ ನಾವಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಒಂದು ಊರಲ್ಲಿ ಕೊಣವೇಗೌಡ ಅನ್ನೋ ಹುಡುಗ ಹಾಗೂ ಅವನ ತಾಯಿ ಆ ಊರಿನ ರಾಜನ ಹತ್ರ ಹಸು, ದನ, ಕರುಗಳನ್ನ ಮೇಯಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ರಂತೆ. ಅವ್ರಿಗೆ ಎಷ್ಟು ಬಡತನ ಇತ್ತು ಅಂದ್ರೆ ಇರೋದಿಕ್ಕೆ ಸರಿಯಾದ ಜಾಗ ಹಾಗೂ ಊಟದ ವ್ಯವಸ್ಥೆ ಕೂಡ ಇರಲಿಲ್ಲ. ಆ ತಾಯಿ ಮಗನ ಪ್ರಾಮಾಣಿಕತೆ ಹಾಗೂ ಬಡತನವನ್ನ ನೋಡಿ ಆ ಊರಿನ ರಾಜ ಅವರಿಗೆ ಸ್ವಲ್ಪ ಭೂಮಿಯನ್ನ ದಾನವಾಗಿ ಕೊಟ್ಟನಂತೆ. ಹೀಗೆ ದಾನವಾಗಿ ಪಡ್ಕೊಂಡ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಆ ತಾಯಿ ಮಗ ಜೀವನವನ್ನ ನಡೆಸ್ತಾ ಇರ್ತಾರೆ. ಒಂದು ದಿನ ಹೀಗೆ ಉಳುಮೆ ಮಾಡ್ತಾ ಇರ್ಬೇಕಾದ್ರೆ ಅದರಲ್ಲಿ 7 ಕೊಪ್ಪರಿಗೆ ಚಿನ್ನ ಸಿಕ್ಬಿಡುತ್ತೆ. ಅವ್ರೇನ್ ಮಾಡ್ತಾರೆ, ಆ ಚಿನ್ನನ ತಗೊಂಡು ಹೋಗಿ ರಾಜನ ಮುಂದೆ ಇಡ್ತಾರೆ. ನಿಮ್ಮ ಜಮೀನಲ್ಲಿ ಸಿಕ್ಕಿದ ಚಿನ್ನ ಇದು ಅಂತ. ಆವಾಗ ಆ ರಾಜ ಏನ್ ಮಾಡ್ತಾನೆ, ನಿಮಗೆ ದಾನವಾಗಿ ಕೊಟ್ಟಿದ್ದ ಭೂಮಿಲಿ ಏನ್ ಸಿಕ್ಕಿದ್ರು ಅದು ನಿಮಗೆ ಸೇರುತ್ತೆ, ನೀವೇ ತಗೊಂಡು ಹೋಗಿ ಅಂತ ಹೇಳ್ಬಿಡ್ತಾನೆ. ಇದರಿಂದ ಖುಷಿಯಾದ ಕೊಣವೇಗೌಡ ಆ ಚಿನ್ನದಿಂದ ವ್ಯಾಪಾರ ವ್ಯವಹಾರಗಳನ್ನ ಶುರು ಮಾಡಿ ತುಂಬಾ ಬೇಗನೆ ಬೆಳೆದು ಶ್ರೀಮಂತ ಆಗ್ಬಿಡ್ತಾನೆ. ಶ್ರೀಮಂತನಾಗಿ ಬೆಳೆದ್ರೂ ಕೂಡ ತುಂಬಾನೇ ದಾನ ಧರ್ಮಗಳನ್ನ ಮಾಡ್ತಾ ಬಹುದೊಡ್ಡ ದಾನಿ ಅಂತ ಅನ್ನಿಸ್ಕೊಂಡ್ಬಿಡ್ತಾನಂತೆ. ಮುಂದೆ ಅವನಿಗೆ ಮದ್ವೆ ಆಗತ್ತೆ. ಮುದ್ದಮ್ಮ ಅನ್ನೋ ಮುದ್ದಾದ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಮಗಳು ಕೂಡ ತಂದೆ ಮಾಡೋ ಅನ್ನದಾನ, ಹೊನ್ನದಾನದ ಕಾರ್ಯಗಳನ್ನ ನೋಡ್ತಾ ನೋಡ್ತಾ ಬೆಳಿತಾಳೆ. ಆ ತಂದೆ ತನ್ನ ಬೆಳೆದ ಮಗಳಿಗೆ ಒಂದು ದಿನ ಹೇಳ್ತಾನೆ, ತಾಯಿ, ನಾನು ಹೊನ್ನದಾನ ಮಾಡ್ತೀನಿ, ನೀನು ಮನೆಗೆ ಬಂದವರಿಗೆ ಅನ್ನದಾನ, ಅತಿಥಿ ಸತ್ಕಾರ ಮಾಡಿಕೊಂಡು ಮನೇಲಿರು ತಾಯಿ ಅಂತ ಹೇಳ್ತಾನೆ. ಇದಕ್ಕೆ ಒಪ್ಕೊಂಡ ಮುದ್ದಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಅನ್ನದಾನ ಮಾಡ್ತಾ ತನ್ನ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಒಂದು ದಿನ ಏನಾಗತ್ತಪ್ಪ ಅಂದ್ರೆ, ಮಾರಿಕಣಿವೆ ಮೂಲದ ದಾಸಪ್ಪ ಒಬ್ರು ಭಿಕ್ಷಾಟನೆಗಾಗಿ ಆ ಊರಿಗೆ ಬರ್ತಾರಂತೆ. ಆ ಊರಿನಲ್ಲಿ ಒಬ್ಬ ವ್ಯಕ್ತಿನ ಕೇಳ್ತಾರೆ, ಈ ಊರಲ್ಲಿ ಅನ್ನದಾನ ಹೊನ್ನದಾನ ಮಾಡ್ತಾರಂತಲ್ಲ, ಆ ಮನೆ ಯಾವುದು ಅಂತ ಕೇಳ್ತಾರೆ. ಆವಾಗ ಆ ವ್ಯಕ್ತಿ ಕೊಣವೇಗೌಡನ ಮನೆಯನ್ನ ತೋರಿಸ್ತಾರಂತೆ. ಮುಂದೆ ಆ ದಾಸಪ್ಪ ಕೊಣವೇಗೌಡನ ಮನೆ ಹತ್ತಿರ ಬಂದು, ಅಮ್ಮ, ತಾಯಿ, ದಾನ ಮಾಡಿ ಅಂತ ಎಷ್ಟು ಕೇಳಿದ್ರು ಯಾರು ಆಚೆನೆ ಬರೋದಿಲ್ಲ. ಇದರಿಂದ ಆ ದಾಸಪ್ಪನಿಗೆ ತುಂಬಾ ಬೇಜಾರಾಗತ್ತೆ. ಇನ್ನೂ ಕೂಗ್ತಾನೆ ಇರ್ತಾನೆ. ಆ ಕೂಗು ಕೊಣವೇಗೌಡನಿಗೆ ಕೇಳಿಸಿ ಬಂದು ಮುದ್ದಮ್ಮನಿಗೆ ಚೆನ್ನಾಗಿ ಬೈದು ಬಿಡ್ತಾರೆ. ಅಪ್ಪ ಬೈದಿದ್ದಕ್ಕೆ ಕೋಪಗೊಂಡ ಮುದ್ದಮ್ಮ ಆ ದಾಸಪ್ಪನನ್ನ ದಾನ ಕೊಡೋ ನೆಪದಲ್ಲಿ ಒಳಗಡೆ ಕರೆದು ಹುಣಿಸೆ ಜರಲಿನಿಂದ ಚೆನ್ನಾಗಿ ಹೊಡಿತಾರಂತೆ. ಈ ನೋವಿಂದ ನೊಂದು ನರಳಾಡಿದ ದಾಸಪ್ಪ, ನನ್ನೇ ಹೊಡಿತೀಯಾ, ಮಾರಿ ಕಣಿವೆಗೆ ಹೋಗಿ ಮಾರಿಯರ್ನ ಕರ್ಕೊಂಡು ಬಂದು ನಿನ್ನ ಊರನ್ನೇ ಸುಟ್ಟು ಹಾಕಿಸ್ತೀನಿ ನೋಡು ಅಂತ ಹೇಳ್ತಾರಂತೆ. ಆಗ ಆ ಮುದ್ದಮ್ಮ, ಹೋಗೋ ದಾಸಯ್ಯ, ಆ ಮಾರಿಯರು ನನ್ನೇನ್ ಮಾಡ್ಯಾರು ಅಂತ ಅಸಡ್ಡೆಯಿಂದ ಉತ್ತರ ಕೊಟ್ಟಾಗ ಸಿಟ್ಟು ಮಾಡ್ಕೊಂಡ ದಾಸಯ್ಯ ಮಾರಿ ಕಣಿವೆಯ ಹಿರಿಮಾರಿಯ ಬಳಿಗೆ ಹೋಗಿ ಈ ವಿಷಯನ ತಿಳಿಸ್ತಾರೆ. ಕೋಪಗೊಂಡ ಮಾರಿ, ನಡಿ ದಾಸಯ್ಯ, ನಿನ್ನ ಮಾತನ್ನ ನಾನ್ ಪೂರ್ಣಗೊಳಿಸ್ತೀನಿ, ಮುಂದೆ ನೀ ನಡಿ, ಹಿಂದೆ ನಾ ಬರ್ತೀನಿ, ಆದರೆ ಎಚ್ಚರಿಕೆ ದಾಸಯ್ಯ, ತಿರುಗಿ ನೀ ನೋಡದಿರು ಅಂತ ಎಚ್ಚರಿಕೆ ಕೊಟ್ಟು ಉಗ್ರ ರೂಪಿಯಾಗಿ ದಾಸಪ್ಪನ ಹಿಂದೆ ಬರ್ತಾರಂತೆ. ಒಂದು ಮಧ್ಯದಾರಿಲಿ ದಾಸಪ್ಪನಿಗೆ ಅನುಮಾನ ಬಂದ್ಬಿಡುತ್ತೆ. ತಿರುಗಿ ನೋಡ್ತಾರಂತೆ. ಹೆಸರಿಗೆ ಮೊದಲೇ ಮಾರಿ, ಉಗ್ರ ರೂಪ ಬೇರೆ ತಾಳಿರ್ತಾರೆ. ಮಾತಿಗೆ ತಪ್ಪಿದ ದಾಸಯ್ಯ ಅಂತ ಭೂಮಿ ಆಕಾಶಕ್ಕೆ ನಿಂತಿದ್ದ ಮಾರಿ ಹೇಳ್ತಾರಂತೆ. ಮಾರಿಯ ಉಗ್ರ ರೂಪ ನೋಡಿ ಅವರ ಧ್ವನಿ ಕೇಳಿ ಅಲ್ಲೇ ಎದೆ ಹೊಡೆದು ದಾಸಪ್ಪ ಪ್ರಾಣ ಬಿಟ್ಬಿಡ್ತಾರೆ. ದಾಸಪ್ಪ ಸತ್ತ ತಕ್ಷಣ ಮಾರಿ ಅಲ್ಲಿಂದಾನೆ ದಾಸಪ್ಪನ ದೇಹವನ್ನು ಸೇರಿಸಿ ಊರು ಕೇರಿಗಳನ್ನೆಲ್ಲ ಸುಡ್ತಾ ಬರ್ತಾರೆ. ಇದನ್ನ ನೋಡಿದ ಕೊಣವೇಗೌಡ ಕೋಣದೊಳಗಡೆ ಹೋಗಿ ಬಚ್ಚಿಡ್ಕೋತಾರಂತೆ. ಮುದ್ದಮ್ಮ ಎಲ್ಲೋ ಓಡ್ ಹೋಗ್ಬಿಡ್ತಾರೆ. ಊರಿಗೆ ಊರೇ ಹೊತ್ತಿ ಉರಿತಾ ಇದ್ದಿದ್ದನ್ನ ನೋಡಿ ತಿರುಪತಿಯ ಸಾಕ್ಷಾತ್ ಗೋವಿಂದಾನೇ ಬಂದು, ದಾಸಪ್ಪನಿಂದಾಗಿ ಊರು ನಾಶ ಆಯ್ತು ಅಂದ್ರೆ ನನ್ನ ದಾಸ ಪರಂಪರೆಗೆ ಕಳಂಕ ಬರುತ್ತೆ ತಾಯಿ, ಆ ಸಂಧಿ ಈ ಸಂಧಿ ಕರು ಕಟ್ಟಲು ಒಂದು ಸಂಧಿ ಬಿಡು ತಾಯಿ ಅಂತ ಕೇಳ್ಕೊತಾರೆ. ಈ ರೀತಿಯಾಗಿ ಉಳಿಸಿಕೊಂಡ ಜಾಗ ಇಂದು ಆಸಂಧಿ ಪಟ್ಟಣವಾಗಿ ಬೆಳೆದಿದೆ ಅಂತ ತಿಳಿದ ಕೆಲವು ಜನ ಹೇಳ್ತಾರೆ. ವರ್ಷಕ್ಕೊಮ್ಮೆ ತುಂಬಾ ವಿಜೃಂಭಣೆಯಿಂದ ಜಾತ್ರೆ ನಡೆಯೋ ಈ ದೇವಿಯ ದೇವಸ್ಥಾನದಲ್ಲಿ ಜಾತ್ರೆಯ ಕಾರ್ಯಗಳನ್ನ ಪ್ರಾರಂಭಿಸೋಕ್ಕೂ ಮುಂಚೆ ಕೋಣ ಕಡಿಯೋ ಪದ್ಧತಿ ಇದೆ. ಕೊಣವೇಗೌಡ ಕೋಣದೊಳಗಡೆ ಬಚ್ಚಿಟ್ಕೊಂಡಿದ್ರಿಂದ ಈ ಪದ್ಧತಿ ಬಂತಂತೆ.
ಈ ಜಾತ್ರೆಗೆ ಇಂದಿಗೂ ಕೂಡ ಎತ್ತಿನ ಬಂಡಿಗಳನ್ನ ಹೂಡ್ತಾರಂತೆ. ಪಕ್ಕದ ರೋಡಿಗೆ ಹೋಗ್ಬೇಕು ಅಂದ್ರೇನೆ ಬೈಕು ಕಾರಲ್ಲಿ ಹೋಗುವಂತಹ ಇವತ್ತಿನ ಕಾಲದಲ್ಲೂ ಕೂಡ ಈ ದೇವಸ್ಥಾನಕ್ಕೆ ಬರುವ ಭಕ್ತರು ಪಾನಕದ ಬಂಡಿ, ಪ್ರಸಾದದ ಬಂಡಿಗಳನ್ನ ಹೂಡೋದು ತುಂಬಾನೇ ವಿಶೇಷ. ತನ್ನ ಮಹಿಮೆಯನ್ನ ಹಾಡಿ ಹೊಗಳೋದಿಕ್ಕೆ ಅಂತಾನೆ ಪ್ರತ್ಯೇಕವಾಗಿ ಹಾಡುಗಾರರಾದ ಅಸಾದಿ ಬಳಗವನ್ನ ಈ ತಾಯಿ ಹೊಂದಿದ್ದಾರೆ. ಈ ಅಸಾದಿಗಳು ತಾಯಿಯ ಪರಮ ಭಕ್ತರಾಗಿದ್ದು ತಾಯಿಯನ್ನ ಹೊಗಳಿ ಹಾಗೆ ಛೇಡಿಸಿ ಮಹಿಮೆಯನ್ನ ಹೇಳುತ್ತಾ ತಾಯಿಯನ್ನ ಖುಷಿ ಪಡಿಸ್ತಾರಂತೆ. ಈ ದೇವಸ್ಥಾನದ ಆವರಣದಲ್ಲಿ ಇನ್ನೂ ಅನೇಕ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ. ಮೊದಲು ತಾಯಿಯ ದರ್ಶನ ಮಾಡಿ ನಂತರ ಉಳಿದ ದೇವಸ್ಥಾನಗಳ ದರ್ಶನವನ್ನ ಪಡೆಯೋಣ. ಹಟ್ಟಿಯ ಗುಡಿಸೀರಿ ಬಟ್ಟಾಲ ಬೆಳಗೀರಿ, ಬಟ್ಟಾ ಮಲ್ಲಿಗೆ ಹರಡೀರಿ, ಬಟ್ಟಾ ಮಲ್ಲಿಗೆ ಹರಡೀರಿ ಅಂತರಗಟ್ಟೆ ತಾಯಮ್ಮ ಪೂಜೆಗೆ ಬರುತ್ತಾಳೆ. ಈ ದೇವಸ್ಥಾನದ ಬಗ್ಗೆ ಹಾಗೂ ಈ ದೇವಿಯ ಮಹಿಮೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿನ ಅರ್ಚಕರನ್ನ ಹಾಗೂ ಸ್ಥಳೀಯರನ್ನ ಕೇಳಿ ತಿಳ್ಕೊಳ್ಳೋಣ. ನಾವು ನಮ್ಮ ಅಪ್ಪಾಜಿಯವರು ನಮ್ಮ ತಾತ ಮುತ್ತದ ಕಾಲದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ನಾವಿವಾಗ ನಮಗೆ ಗೊತ್ತಿರೋದು ನಮ್ಮ ಅಪ್ಪಾಜಿ ನಾವು ಮಾಡಿರೋದು ಗೊತ್ತು. ಹೇಳ್ದಂಗೆ ಮುಂಚೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಮಾಡ್ಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ. ಇದು ಮುಜರಾಯಿ ಇಲಾಖೆಗೆ ಸೇರಿದೆಯಾ ದೇವಸ್ಥಾನ? ಮುಜರಾಯಿ ಇಲಾಖೆ ಸೇರಿದೆ. ಮುಜರಾಯಿ ಇಲಾಖೆ ಸೇರಿದೆ. ಅಂದ್ರೆ ಮುಜರಾಯಿ ಇಲಾಖೆಯಿಂದ ನಿಮ್ಗೆ ಸಂಬಳ ಬರುತ್ತೆ? ಸಂಬಳ ಬರುತ್ತೆ. ನಾವ್ ಯಾರೋ ಸಂಬಳ ಅಂತ ಇಲ್ಲ. ಸುತ್ತ ಎಷ್ಟು ಊರು ಸೇರುತ್ತೆ ಈ ದೇವಸ್ಥಾನಕ್ಕೆ ಜಾತ್ರೆಗೆ? ಲಕ್ಷಾಂತರ ಜನ ಸೇರುತ್ತೆ. ಎಷ್ಟು ಊರುಗಳು ಸೇರುತ್ತೆ? ಸುಮಾರು ಒಂದು 500-600 ಊರು ಸೇರುತ್ತೆ. ಭದ್ರಾವತಿ, ಶಿವಮೊಗ್ಗ, ಶಿಕಾರಿಪುರ, ಈ ಕಡೆ ದಾವಣಗೆರೆ, ಆಮೇಲೆ ಚನ್ನಗಿರಿ, ಹೊಸದುರ್ಗ, ಚಿತ್ರದುರ್ಗ ಎಲ್ಲಾ ಕಡೆ ತಾನೇ ಜನ ಬರುತ್ತೆ. ಎಸ್ಪೆಷಲಿ ತರೀಕೆರೆ ಅಂದ್ರೆ ಭಯಂಕರ ಗಾಡಿ ಬಿಡ್ತಾರೆ. ಎತ್ತಿನ ಗಾಡಿ ಒಂದು 4-5 ಸಾವಿರ ಎತ್ತಿನ ಗಾಡಿ ಮೇಲೆ ಬಿಡ್ತಾರೆ ಈ ಜಾತ್ರೆಗೆ. ನಮ್ಮ 7 ಜನ ಅಕ್ಕ ತಂಗಿರು. ಇಲ್ಲಿ ಎಷ್ಟು ಜನ ಇದಾರೆ? ಇವರೇ ದೊಡ್ಡವ್ರು, ಒಬ್ಬರೇ ಇರೋದಿಲ್ಲಿ. ಇಲ್ಲಿ ಇವ್ರ ಜೊತೆ ಎಷ್ಟು ಜನ ಇದಾರೆ? ಅಕ್ಕ ತಂಗಿರು ಇದಾರೆ ಅಂತಾರೆ ಅಲ್ಲಿ ಇದಾರಲ್ಲ, ಇವರೆಲ್ಲ ಅಕ್ಕ ತಂಗಿರು ಎಷ್ಟು ಜನ ಇದಾರೆ ಇಲ್ಲಿ ಅಂತರಘಟ್ಟಮ್ಮ ಒಂದೇ ಇರೋದು. ಆಮೇಲೆ ಮಾರಿಕಣ್ಮೆ ಅಮ್ಮ ಅಂತ ಇದೆ, ಅವೆಲ್ಲ ತಂಗಿರೋದಕ್ಕೆ. ಆಮೇಲೆ ನಂದಿಪುರದಲ್ಲಿ ಅರೆಕಲ್ಲಮ್ಮ ಅಂತಿದೆ, ಅವೆಲ್ಲ ತಂಗಿರು. ಅಮ್ಮನವ್ರಿಗೆ ಮದುವೆ ಆಗಿದೆ? ಮದುವೆ ಆಗಿಲ್ಲ ಅಮ್ಮನವ್ರು ಬಂದು ಕೂತಿದಕ್ಕೆ ಇದು ಅಂತರಗಟ್ಟೆ ಅಂತ ಆಗಿದ್ದು. ಅಮ್ಮನವ್ರು ಬಂದು ಕೂದಿರೋದಕ್ಕೆ ಅಂತರಗಟ್ಟೆ ಅಂತ ಆಗಿರೋದು. ಅಮ್ಮನಮ್ಮರ ತವರೂರು ಯಾವ್ದು ಹೇಳ್ತಾರೆ? ತವರೂರು ಇಲ್ಲೇ ಪಕ್ಕ ಬೇಗೂರು ಅಂತ. ಇಲ್ಲಿಂದ ಅಂತರಗಟ್ಟೆಯಿಂದ 3 ಕಿಲೋಮೀಟರ್ ಆಗುತ್ತೆ. ಎಷ್ಟು ವರ್ಷಗಳಿಂದ ಕಟ್ಟಿರ್ಬೋದು ಅಂತ ಅಂದಾಜಿದ್ಯಾ ದೇವಸ್ಥಾನ? ಇಲ್ಲ, ನಮಗೆ ಗೊತ್ತಿಲ್ಲ ಅದು. ಅಂದ್ರೆ ನಿಮಗೂ ಗೊತ್ತಿಲ್ಲ? ಅಷ್ಟು ಬಹಳ ಹಿಂದಿಂದ, ಬಹಳ ಹಳೆದು, ಭಯಂಕರ ಹಿಂದಿಂದ. ಮೂಲ ಸ್ಥಾನ ಮಾತಂಗಮ್ಮ ಅಂತ, ಅದೇ ಮೂಲ ಸ್ಥಾನ. ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಅಲ್ಲಿಂದ ಇಲ್ಲಿ ಬಂದು ಅಂತರಘಟ್ಟಮ್ಮ ಆಗಿತ್ತು. ದುರ್ಗಾಂಬ, ಅಂತರಘಟ್ಟಮ್ಮ, ಕರಿಯಮ್ಮ. ಇನ್ನು ಇದು ಅಂತರಗಟ್ಟೆ ದುರ್ಗಾಂಬ ದೇವಿಯ ಮೂಲಸ್ಥಾನ ಆಗಿದ್ದು ಇಲ್ಲಿ ತಾಯಿ ಹುತ್ತದ ರೂಪದಲ್ಲಿ ನೆಲೆಸಿದ್ದಾರೆ. ಅಂತರಗಟ್ಟೆ ಮಾರಮ್ಮ, ದುರ್ಗಮ್ಮ, ಕರಿಯಮ್ಮ ಎಂದೇ ಪ್ರಸಿದ್ಧಿಯಾಗಿರೋ ಈ ದೇವಿಯ ಜೊತೆಗೆ ಮಾತಂಗ್ಯಮ್ಮ, ಮರಾಳಮ್ಮ, ಬೇವಿನ ಮರದಮ್ಮ ಮುಂತಾದ ತಾಯಂದರು ಕೂಡ ಇಲ್ಲಿ ನೆಲೆಸಿದ್ದಾರೆ. ಅಂತರಕ್ಕೆ ಹಾರಿ ಘಟ್ಟದಲ್ಲಿ ನೆಲೆಸಿದ ಈ ದೇವಿ ಅಂತರಗಟ್ಟೆ ದುರ್ಗಾಂಬ ತುಂಬಾನೇ ಶಕ್ತಿ, ಮಹಿಮೆ ಹಾಗೂ ಪವಾಡಗಳನ್ನ ನಡೆಸಿ ಕೋಟ್ಯಾಂತರ ಭಕ್ತರ ಕಷ್ಟಗಳನ್ನ ನೀಗಿಸಿ ಪರಿಹಾರ ಕೊಟ್ಟ ಮಹಾತಾಯಿ. ಈ ತಾಯಿಯ ಇತಿಹಾಸ ಜನರಿಂದ ಜನಕ್ಕೆ, ನಾಲಿಗೆಯಿಂದ ನಾಲಿಗೆಗೆ ಬದಲಾದ್ರೂ ಕೂಡ ತಾಯಿಯ ಶಕ್ತಿ, ಮಹಿಮೆ, ಇತಿಹಾಸ, ಪವಾಡ ಮಾತ್ರ ಎಲ್ಲರೂ ನಂಬಲೇಬೇಕಾದಂತ ಸತ್ಯ. ನಿಂತಲ್ಲಿಂದನೇ ಒಂದು ಕ್ಷಣ ಮನಸ್ಸಲ್ಲಿ ಈ ತಾಯಿಯನ್ನ ಬೇಡ್ಕೊಂಡು ತನ್ನ ಕಷ್ಟನ ಹೇಳಿಕೊಂಡು ಅಥವಾ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಈ ತಾಯಿಯನ್ನ ಬೇಡಿಕೊಂಡ್ರೆ ಸಾಕು, ಈ ತಾಯಿ ಬೇಡ್ಕೊಂಡ ಭಕ್ತರ ಜೀವನದಲ್ಲಿ ಅದ್ಭುತ ಚಮತ್ಕಾರವನ್ನೇ ಮಾಡ್ತಾರೆ. ದಿಬ್ಬಾವ ಹತ್ಯಾಳೆ, ಕಿಗ್ಗಣ್ಣಲ್ಲಿ ನೋಡ್ಯಾಳೆ, ಉಜ್ಜಯಿನಿಗಿಂತಲೂ ಇದು ಮೇಲು ಅಂತರಗಟ್ಟೆ ತಾಣ ಒಳ್ಳೆಯದೆಂದೇ ನೆಲೆಸ್ಯಾಳೆ. ಶ್ರೀ ಅಂತರಘಟ್ಟಮ್ಮ ದೇವಿಯವರು ಇದು ಮೂಲಸ್ಥಾನ ಅಂತ. ಇದು ನರ್ಗೆಕಲ್ಲಿಂದ ಒಡೆದ್ಮೋಡಿ ಇಲ್ಲಿಗೆ ಹುತ್ತದಲ್ಲಿ ಒಡೆದ್ಮೋಡಿರೋದು. ಹಾಗಾಗಿ ಅದು ಶ್ರೀ ಮರಳಮ್ಮ ದೇವಿ ಅಂತ. ಅಲ್ಲಿದೆಯಲ್ಲ ಅದು ಭೂತಪ್ಪ ಅಂತ. ಫೆಬ್ರವರಿ ತಿಂಗಳಲ್ಲಾಗುತ್ತೆ. ವರ್ಷಕ್ಕೊಂದೇ ಸತಿ ಆಗುತ್ತೆ. ಸುತ್ತ ಒಂದು 18 ಹಳ್ಳಿ ಸರ್. 18 ಹಳ್ಳಿಯಿಂದ ಸರ್. ತುಂಬಾ ಹಳೆ ಕಾಲದ್ದು ಇದು. ಯಾರು ಹೇಳಿಲ್ಲ, ನನಗೆ ಗೊತ್ತಿಲ್ಲ. ಫುಲ್ ಹಳೇದು. ಒಂದು 500ರಿಂದ ಜಾಸ್ತಿನೇ ಆಗಿದೆ. ಜಾಸ್ತಿ
ಅವಾಗಿಂದಾನು ಇದೆ. ಈ ಕಲ್ಲಿ ಬಂದು ನೆರಿಗೆ ಕಲ್ಲಲ್ಲಿ ಗುದ್ದಿ ಆಮೇಲೆ ಇಲ್ಲಿ ಬಂದು ಇದಾಗುತ್ತೆ ಹುತ್ತದಲ್ಲಿ. ಇಲ್ಲಿ ಬಂದು ಸೇರುತ್ತೆ ಹುತ್ತದಲ್ಲಿ. ಎಲ್ಲ ಇವರು 7 ಜನ ಸ್ವಾಮಿ, ತಂಗಿಯರು. ಹೌದು, ಮಾರಿಕಣ್ಣಲ್ಲಿ 7 ಜನ. 7 ಜನ ಅದರಲ್ಲಿ ಇವರು ಹಿರಿಯ ಕಲಿಕೆರೆಯಿಂದ ಬಂದು ಇಲ್ಲೇ ಇದಕ್ಕೆ ಹಾಸಂದಿಗೆ ಇದು ಮಾಡ್ಕೊಂಡ್ರು. ಕಲಿಕೆರೆ, ಹಾಸಂದಿ, ಬೇಗೂರು ಸುತ್ತಮುತ್ತ ಕವರ್ ಆಗ್ಬಿಟ್ಟು ಅವಾಗಲಿಂದ. ಅಜ್ಜಿ ಅವ್ವ ಮಗ ಇಬ್ರು ಇದ್ರು. ಅವರು ಕರ ಕಾಯ್ತಿದ್ರು ಅವರು. ಊಟಕ್ಕಿಲ್ಲ, ಅವ್ರಿಗೆ ಬಟ್ಟೆಗಿಲ್ಲ, ಏನೇನು ಇಲ್ಲ ಅವ್ರಿಗೆ. ಅಷ್ಟು ಬಡತನ ಅವ್ರಿಗೆ. ಅವ್ರು ಕರ ಕಾಯ್ಕೊಂಡಿದ್ದಾಗ ಬ್ಯಾಸೆಯ ಹೊಡ್ಕೊಂಡು ಹೋಗ್ಬೇಕಾರೆ ಅವನಿಗೆ ಇದು ಸಿಗ್ಬಿಡುತ್ತೆ. ಅದೇ ಕೊಂಡ್ಬಿಕೊಡ ನನಗೆ 7 ಒಪ್ಪಿಗೆ ಸಿಕ್ತು. ಸಿಕ್ಕಿದ್ಮೇಲೆ ಹೇಗೆ ನೋಡ್ಬೇಕಾರೆ ಸಿಕ್ಕಿದ್ಮೇಲೆ ಅವನಿಗೊಬ್ರು ಮಗಳಿತ್ತು, ಮುದ್ದವಂತ. ನಾವು ಅಮ್ಮನ ಹಾಕಿಂತರೊಳಗೆ ಮುದ್ದವಂತ. ಅವಮ್ಮ ಒಬ್ಳು ಮಗಳಿತ್ತು, ಒಬ್ಳೇ ಮಗಳಕ್ಕೆ ಮದುವೆಗಿರಲಿಲ್ಲ. ಇದು ದಾಸಪ್ಪ ಬಂದ್ಬಿಟ್ಟ. ಹಾಸಂದಿಗೆ ಬಂದಾಗ ಅವ್ರ ಮನೆಗೆ ಅವ್ರ ಅಪ್ಪ ಹೇಳ್ದ. ಅವ್ರ ಅಪ್ಪ ಏನಂತ ಹೇಳ್ದ, ಅಮ್ಮ ನೀನು ನಾನು ಅನ್ನದಾನ ಮಾಡ್ತೀನಿ, ನಾನು ಒಂದನ ಮಾಡ್ತೀನಿ, ನಂದನ ಮಾಡಂತ ಹೇಳ್ದ ಮಗಳಿಗೆ. ಅಜ್ಜಿ ಇಲ್ಲಿ ಅನ್ನದಾನ ಮಾಡ್ತೀರಂತೆ, ಒಂದನ ಮಾಡ್ತಾರಂತ ಯಾರ ಮನೆ ಅಂತ ಕೇಳಿದಾಗ, ಅಲ್ಲಿ ಹೋಗಪ್ಪ ಅಲ್ಲಿ ಐತೆ ಅನ್ನದಾನ ಮಾಡ್ತಾರೆ, ಒಂದನ ಮಾಡ್ತಾರೆ ಅಂತ ಕಳಿಸ್ಬಿಡ್ತೀವಿ ಇಂಥ ಅಜ್ಜಿ ಅವ್ರ ಮನೆಗೆ. ಆವಾಗ ಮುದ್ದನ ಮನೆಗೆ ಬಂದಾಗ ಏನಾಯ್ತು, ಆಕೆ ಎಲ್ಲ ಬಂದ, ಅವನು ಸ್ನಾನ ಮಾಡ್ದ, ಎಲ್ಲದೂ ಆಯ್ತು. ಅವನು 17 ಬಾಗ್ಲು ದಾರ ಬಾಗ್ಲು ಅಷ್ಟರೊಳಗೆ ಎಲ್ಲ ಜನಕ್ಕೆಲ್ಲ ಊಟ ಕಿಕ್ಬೇಕು. ಅವನು ಅಂದನ ಮಾಡೋದು, ಅವನು ಒಂದನ ಮಾಡೋದು ಅವ್ರಪ್ಪ. ಆ ಥರ ಅವ್ರಿಗೆ ಆಗ್ನಾಗಿತ್ತು ಅಪ್ಪು ಮಗಳಿಗಿವೆ. ಹಂಗಾಗಿ ಆಮೇಲೆ ಮಾಡ್ಕೊಂಬರ್ಬೇಕಾದ್ರೆ ಇವನು ಒಂದು ಸ್ನಾನ ಮಾಡ್ಬೇಕಾಯ್ತಲ್ಲ ದಾಸಪ್ಪ ಇವನು. ಹಂಗಾಗಿ ಅಲ್ಲಿಗೆ ದಸಪ್ಪ ಬರ್ರಿ ಬಾ ದಸಪ್ಪ ಊಟಕ್ಕೆ ಇಕ್ತೀನಿ ಅಂತಂದು ಊಟಕ್ಕೆ ಇಕ್ಕಿದ್ಲು. ಎಲೆ ಮೇಲೆ ಊಟಕ್ಕೆ ಇಕ್ಕಿ ಇದು ಹುಣಸೆ ಜರ್ಲು ತಗೊಂಬಂದು ದಾಸಪ್ಪನ ಸರಿಯಾಗಿ ಹೊಡೆದ್ಬಿಟ್ರು. ಆದಾಗ ಏನಾಯ್ತು, ಅವಾಗ ನನಗೆ ಹೊಡೆದ್ಬಿಟ್ಲಲ್ಲ ಅಂತ ದಾಸಪ್ಪ ಮುಗಿಸ್ಕೊಂಡು ಹೊಲ್ಟ್ಬಿಟ್ಟ. ಎಲ್ಲಿಂದವ ಹಾಸನದಿಂದ ಹೊಲ್ಟ್ಬಿಟ್ಟ ಆ ಕಡೆಗೆ. ಮಾರಿ ಕಣ್ಣಿಗೆ ಹೋಗಿ ಮಾರಿ ಕರ್ಕೊಂಬರ್ತೀನಿ ತಡಿ, ನಿನಗೆ ಐತಿ, ನಿನಗೆ ಮಾಡಿಸ್ತೀನಿ ಅಂತವ ದಾಸಪ್ಪ ಹೊಲ್ಟಾಗ ಅವಾಗ ಏನಾಯ್ತು, ಆಕೆ ಗೊತ್ತಾಗ್ಬಿಡ್ತು. ಏನಂತ ಯಾಕೆ ದಾಸಪ್ಪ ಹಿಂಗೆ ಬರ್ತಿದ್ದೆ ಅಂತ ಅನ್ನೋದಕ್ಕೆ ಇದು ಮುದ್ದವ್ವ ಕೊಂಡ್ಮಿಗೋಡನ ಮಗಳು ನನ್ನ ಹೊಡೆದ್ಬಿಟ್ಲು ಅಂತವ ಹೇಳ್ಬಿಟ್ಟ ಅಕ್ಕಿ ಕೈಲಿ. ಹೇಳಿದಾಗ ತಿರುಗಿ ನೋಡಬಾರ್ದು, ಇವು ಹಾಕಿ ಹಿಂದಕ್ಕೆ ನೋಡ್ಬಾರ್ದು ತಿರುಗಿ ಅಂತ ಹೇಳಿದ್ಲು. ಹಾಕ್ಲಿಲ್ಲ, ಹಿಂದಕ್ಕೆ ತಿರುಗಿ ನೋಡ್ಬಿಟ್ಟ. ಆಕೆ ಬರ್ತೊಳಗೆ ಹಂಗಂತ ನೋಡ್ಬಿಟ್ಟ. ತಿರುಗಿ ನೋಡ್ಬೇಡ ಅಂತ ಹೇಳಿದ್ಲಲ್ಲ, ಈಗ ನೋಡ್ಬಿಟ್ಟ ಇವನು. ಆಕೆ ಆಕಾಶಕ್ಕೆ ಭೂಮಂಡಲಕ್ಕೆ ಒಂದೇ ತರ್ಕ ಆಗ್ಬಿಟ್ಲು. ಭೂಮಂಡಲಕ್ಕೆ ಆಗ್ಬಿಟ್ಲ. ಇವ್ರ ಅಪ್ಪನ್ನ ಹೋಗಿ ಕೊಂದ್ಬಿಟ್ಲು, ಕಣ್ಮುಕೊಂಡು ಕೊಂದ್ಬಿಟ್ಲು. ಅವನು ಎಲ್ಲಿ ಬಚ್ಚಿಕ್ಕಂದ್ರೆ ಬಿಡ್ಲಿಲ್ಲ. ಆ ಸಂಧಿ ಈ ಸಂಧಿ ಕರ ಕೊಟ್ಟಕ್ಕಂದು ಗಂಜಿ ಬಿಡವ ಅಂತ ಕೇಳ್ಕೊಂತಾರೆ ಎಲ್ಲರೂ. ಆವಾಗ ಆಕೆ ಒಂದು ಗೊಂದಿ ಬಿಟ್ಬಿಟ್ಟಾಳೆ ಅಷ್ಟೇ ಮಾತ್ರ. ಎಲ್ಲ ಸವರ ಮಾಡಿ ಬರ್ತಾಳೆ. ಊರಿಗೆ ಬೆಂಕಿ ಹಚ್ಚಿ ಬರ್ತಾಳೆ. ಈಗ್ಲೂ ಅದು ಜಾತ್ರೆಯಲ್ಲಿ ಅಲ್ಲಿ ಆ ಕಡೆ ಹೋಗಿ ಬೆಂಕಿ ಹಚ್ಚಿ ಬರ್ತಾಳೆ. ಈಗ್ಲೂ ಅಲ್ಲಿಗೆ ಹೋಗಿ ಬೇಗೂರಿಂದ ಬಂದ್ಮೇಲೆ ಬೆಂಕಿ ಹಚ್ಚಕ್ಕೆ ಇಲ್ಲಿ ಬಂದು ಉಯ್ಯಲ್ಲ ಮೇಲೆ ಕುತ್ಕೊಳೋದು. ರಾಮಳ್ಳಿ ಆಕೆ ಸುಮ್ಮನೆ ಹೆಂಗಸಲ್ಲವ, ಸುಮ್ಮನೆ ದೇವತೆ ಅಲ್ಲ, ಸುಮ್ಮನೆ ಮಾರಿ ಅಲ್ಲ ಆಕಿ. ಅಯ್ಯೋ ಆಕೆ ಆ ಸಂಧಿ ಪಟ್ನಾನ ಸುವರ್ಣ ಮಾಡಿ ಬಂದ್ರು. ಆಕೆದು ಭಾರಿ ನಾವು ಈಗ ಒಂದು 7-10 ವರ್ಷದಿಂದ ಬರ್ತಾಯಿದ್ದೀವಿ. ಚೆನ್ನಾಗಿ ನಡೀತಾ ಐತಿ. ನಡೆಯೋದಕ್ಕೋಸ್ಕರ ನಾವು ಬಂದು ಹೋಗ್ತಾಯಿದ್ದೀವಿ ಅಂತ. ಒಂದು 50 ವರ್ಷದಿಂದ ಈ ಅಂತರಘಟ್ಟಮ್ಮನ ದೇವಸ್ಥಾನಕ್ಕೆ ಬರ್ತಿದ್ದೀವಿ. ಇವಾಗ ಅಮ್ಮನ ಹಬ್ಬ ಅಂತ ಮಾಡ್ತಾರಲ್ಲ, ಸುತ್ತ ತರೀಕೆರೆ ಭದ್ರಾವತಿ ಹತ್ರ ಅಲ್ಲಿವರೆಗೂ ಇದೆಲ್ಲ ಅಂತರಘಟ್ಟಮ್ಮಂದೆ. ಹೊಸದುರ್ಗ ತನಕ, ಶಿವಮೊಗ್ಗ ತನಕ, ಭದ್ರಾವತಿ ಶಿವಮೊಗ್ಗ, ಹೊಳೆಹೊನ್ನೂರು, ತರೀಕೆರೆ, ಅಜ್ಜಂಪುರ, ಈ ಕಡೆ ಶಿವನೆ, ಈ ಭಾಗ ಎಲ್ಲ ಅಂತರಘಟ್ಟಮ್ಮಂದೆ ಚೆನ್ನಾಗಿ ನಡೆಯೋದು. ನೆಲಕ್ಕೆ ಕಾಲಿಟ್ಟು ಆಗಸವೇ ತಲೆ ಬಿಟ್ಟು ಬೆಂಕಿಯ ಉಗಿದು ನಿಂತಾಳೋ ನನ್ನಮ್ಮ ನಿನ್ನೆ ನಾಳೆಯ ಮಾಲೀಕಳು. ಜೈ ಅಂತರಘಟ್ಟಮ್ಮ.
ಅಂತರಗಟ್ಟೆ ದುರ್ಗಾಂಬಾ ದೇವಿಯ ದರ್ಶನವನ್ನ ಮಾಡಬೇಕು, ಜಾತ್ರೆಯನ್ನ ನೋಡಬೇಕು ಅನ್ನೋ ಆಸೆ ಇರೋರು ಇದೇ 2025 ಫೆಬ್ರವರಿ ತಿಂಗಳ 4ನೇ ತಾರೀಕಿನಿಂದ ಈ ತಾಯಿಯ ಜಾತ್ರೆ ಉತ್ಸವ ನಡೆಯುತ್ತೆ. ಭಕ್ತಾದಿಗಳು ತಾಯಿಯ ದರ್ಶನವನ್ನ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ. ತಾಯಿ ಅಂತರಗಟ್ಟೆ ದುರ್ಗಾಂಬಾ ದೇವಿಯ ದರ್ಶನವನ್ನ ಮಾಡಿ ಸ್ಥಳದ ಬಗ್ಗೆ ಹಾಗೂ ದೇವಿಯ ಇತಿಹಾಸವನ್ನ ನಮಗೆ ತಿಳಿದಷ್ಟು ಮಟ್ಟಿಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ. ನಿಮ್ಮ ಊರುಗಳಲ್ಲೂ ಕೂಡ ಇದೇ ರೀತಿ ಇತಿಹಾಸ ಹೊಂದಿರುವಂತಹ, ಮಹಿಮೆ ಹೊಂದಿರುವಂತಹ ದೇವಸ್ಥಾನಗಳಿದ್ದು ಆ ದೇವಸ್ಥಾನಗಳ ಮಹಿಮೆಯನ್ನ ನೀವು ಹಂಚ್ಕೋಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ನಿಮ್ಮ ದೇವಸ್ಥಾನದ ಹೆಸರು ಹಾಗೂ ಸ್ವಲ್ಪ ಮಾಹಿತಿಯನ್ನ ವಾಟ್ಸಪ್ ಮಾಡಿ.